ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಯಾಕಪ್ಪ ಅಂದರೆ ನನ್ನ ಐ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಅಪ್ಲೋಡ್ ಅನ್ನೋದು ಮಾಡ್ತಿಲ್ಲ. ಟುಡೇಯಿಂದ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಟುಡೇ ಬಂದುಬಿಟ್ಟು ಒಂದು ಬಿಗ್ಗೆಸ್ಟ್ ರೆಫರ್ ಆ್ಯಂಡ್ ಅಪ್ಲಿಕೇಶನ್ ಅಂತ ತಂದಿದ್ದೀನಿ. ಈ ಅಪ್ಲಿಕೇಶನಿಂದ ನೀವು ಜಸ್ಟ್ ಏನೂ ಇಲ್ಲ, ಒಂದು ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡಿ ಅಪ್ ಟು 150 ರೂಪೀಸ್ವರೆಗೂ ಅಮೌಂಟ್ ಅನ್ನೋದು ತಗೋಬಹುದು. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಟುಡೇ ಬಂದುಬಿಟ್ಟು ಅಪ್ಲಿಕೇಶನಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಓಕೆ ಗೈಸ್, ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ನೀವು ಒಂದು ರೆಫರ್ ಮಾಡಿದರೆ ನಿಮಗೆ 150 ರೂಪೀಸ್ ಅನ್ನೋದು ಬರುತ್ತೆ. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ನೀವು ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಪ್ರೂಫ್ ಕೂಡ ನೋಡ್ಬೋದು. ನನಗೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಸೊ ನೀವು ನೋಡ್ಬೋದು, ಇಲ್ಲಿ ನನಗೆ ರೆಫರ್ ಅಮೌಂಟ್ ಕೂಡ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೇಟ್ ಯಾಕೆ ನಡಿ ಗೈಸ್, ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಜಸ್ಟ್ ಏನೂ ಇಲ್ಲ, ಇನ್ಸ್ಟಾಲ್ ಆಯ್ತಲ್ಲ, ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡಿ ಸ್ಲೈಸ್ ಅಪ್ಲಿಕೇಶನ್ ಅಂತ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಸ್ಲೈಸ್ ಅಪ್ಲಿಕೇಶನನ್ನು ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಅದಾದಮೇಲೆ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ಹಾಕಬೇಕು. ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎರಡಕ್ಕೂ OTP ಬರುತ್ತೆ. OTP ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದು ಕೊಡ್ರಿ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ಪಿನ್ ಅನ್ನೋದು ಜನರೇಟ್ ಮಾಡಬೇಕು. ರೆಫರ್ ಕೋಡ್ ಪಿನ್ ಅನ್ನೋದು ಜನರೇಟ್ ಮಾಡಬೇಕು. ನನ್ನ ರೆಫರ್ ಕೋಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದು ಕೂಡ ಎಂಟರ್ ಮಾಡಿ. ಅದಾದಮೇಲೆ ಪಾನ್ ನಂಬರ್ ಕೇಳುತ್ತೆ. ನಿಮ್ಮ ಪಾನ್ ಕಾರ್ಡ್ ನಂಬರ್ ಇರುತ್ತಲ್ಲ, ಆ ಪಾನ್ ಕಾರ್ಡ್ ನಂಬರ್ ಅನ್ನೋದು ಎಂಟರ್ ಮಾಡಿಬಿಟ್ಟು 10 ಡಿಜಿಟ್ ಪಾನ್ ಕಾರ್ಡ್ ನಂಬರ್ ಅನ್ನೋದು ಎಂಟರ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಒಂದು ಮಾರ್ಕ್ ಆಯ್ತಲ್ಲ, ಜಸ್ಟ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮಗೆ ಸಕ್ಸಸ್ಫುಲ್ಲಾಗಿ ಪಾನ್ ಕಾರ್ಡ್ ಅನ್ನೋದು ಅಲ್ಲಿ ಬೈಂಡ್ ಅನ್ನೋದಾಗುತ್ತೆ. ಅದಾದ ನಂತರ ಏನಪ್ಪ ಅಂದರೆ ನಿಮಗೆ ಸಿಂಪಲ್ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ಯಾವುದಪ್ಪ ಅಂದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮು, ನೀವು ಸ್ಟೂಡೆಂಟಾ, ವರ್ಕಾ, ಎಂಪ್ಲಾಯಿ, ಏನು ಮಾಡ್ತಿದ್ರೆ ಅವೆಲ್ಲ ಕೇಳ್ತಾರೆ. ಜಸ್ಟ್ ಬೇಸಿಕ್ ಸಿಂಪಲ್ ಡೀಟೇಲ್ಸ್ ಅನ್ನೋದು ಎಲ್ಲ ಎಂಟರ್ ಮಾಡಿ ಮತ್ತೆ ವೆರಿಫಿಕೇಷನ್ ಕೋಡ್ ಅನ್ನೋದು ಬರುತ್ತೆ, OTP, ಅದು ಎಂಟರ್ ಅನ್ನೋದು ಮಾಡಿಬಿಟ್ಟು ನೀವು ಸಕ್ಸಸ್ಫುಲ್ಲಾಗಿ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಈ ಥರ ಬರುತ್ತೆ. ಅದಾದಮೇಲೆ ನಾಮಿನಿ ಆ್ಯಡ್ ಮಾಡೋಕ್ಕೆ ಹೇಳುತ್ತೆ, ಸ್ಕಿಪ್ ಅನ್ನೋದು ಮಾಡಿರಿ. ಅದಾದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ಇಲ್ಲಿ ಪಾನ್ ಕಾರ್ಡ್ ಅನ್ನೋದು ಬೈಂಡ್ ಆಗುತ್ತೆ. ಅದಾದಮೇಲೆ ಏನಪ್ಪ ಹೇಳ್ತಾರೆ ಅಂದರೆ ನಿಮ್ಮ ಪಾನ್ ಕಾರ್ಡ್ಗೆ ಯಾವ ಆಧಾರ್ ನಂಬರ್ ಲಿಂಕ್ ಅನ್ನೋದಾಗಿದೆ, ಕಾರ್ಡ್ಗೆ ಯಾವ ಆಧಾರ್ ನಂಬರ್ ಲಿಂಕ್ ಆಗಿದೆ, ಆ ಆಧಾರ್ ನಂಬರ್ ಅನ್ನೋದು ಎಂಟರ್ ಮಾಡಿಬಿಟ್ಟು ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ OTP ಅನ್ನೋದು ರಿಸೀವ್ ಆಗುತ್ತೆ. ಅದು ಕೂಡ ಈ OTP ಅನ್ನೋದು ಎಂಟರ್ ಮಾಡಿಬಿಟ್ಟು ಡಿಜಿಲಾಕರ್ಗೆ 6 ಡಿಜಿಟ್ ಪಿನ್ ಎಂಟರ್ ಮಾಡಿರ್ತೀರಲ್ವ ಡಿಜಿಲಾಕರು, ಅದು ಕೂಡ 6 ಡಿಜಿಟ್ ಪಿನ್ ಅನ್ನೋದು ಹಾಕಿಬಿಟ್ಟು ನೀವು ಸಕ್ಸಸ್ಫುಲ್ಲಾಗಿ ಇಲ್ಲಿ ಕಂಪ್ಲೀಟ್ ಅನ್ನೋದಾಗುತ್ತೆ KYC ಪ್ರೋಸೆಸ್ಸು. ಅದಾದಮೇಲೆ ಏನಪ್ಪ ಅಂದರೆ ನೀವು ಒಂದು ಡೇಟ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಆ ಡೇಟ್ ಅಲ್ಲ, ಟೈಮ್ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕು. ಅವರು ವೀಡಿಯೋ ಕಾಲ್ ಅನ್ನೋದು ಮಾಡ್ತಾರೆ. ಅವಾಗ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫೇಸ್ ಟು ಫೇಸ್ ಅವರು ವೀಡಿಯೋ ಕಾಲ್ ಅನ್ನೋದು ಮಾಡ್ತಾರೆ. ಓಕೆ ಗೈಸ್, ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು OTP ಬರುತ್ತಲ್ಲ, OTP ಸಬ್ಮಿಟ್ ಮಾಡಾದಮೇಲೆ ಏನಪ್ಪ ಅಂದರೆ ಒಂದು ವೀಡಿಯೋ ಕಾಲ್ ಆಪ್ಷನ್ ಬರುತ್ತೆ. ನೀವು ವೀಡಿಯೋ ಕಾಲ್ ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಕಂಪ್ನಿಯವ್ರ ಕಡೆಯಿಂದ ಒಬ್ಬರು ರಿಸೀವ್ ಅನ್ನೋದು ಮಾಡ್ತಾರೆ. ಕಂಪ್ನಿ ಏಜೆಂಟ್ ಅವರು ವೀಡಿಯೋ ಕಾಲ್ ಅನ್ನೋದು ರಿಸೀವ್ ಅನ್ನೋದು ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ಅವರು ನಿಮ್ಮ ಡಿಸ್ಪ್ಲೇ ಇರುತ್ತಲ್ಲ, ಮೊಬೈಲ್ ಡಿಸ್ಪ್ಲೇ ಮೇಲೆ 4 ಡಿಜಿಟ್ ಒಂದು ಕೋಡ್ ಬರುತ್ತೆ. ಆ ಕೋಡ್ ಹೇಳ್ರಿ ಅಂತ ಹೇಳ್ತಾರೆ. 1 2 3 4 ಏನಾದರೂ ಒಂದು ಕೋಡ್ ಅನ್ನೋದು ಶೋ ಆಗುತ್ತೆ. ಆ ಕೋಡ್ ನೀವು ಹೇಳಬೇಕು. ಅದಾದ ನಂತರ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾ ರೊಟೇಟ್ ಆಗುತ್ತಲ್ವ, ನಿಮ್ಮ ಫೋನ್ ಈ ಥರ ಇಟ್ಕೊಬಿಟ್ಟು ಈ ಕೈಯಲ್ಲಿ ನಿಮ್ಮ ಪಾನ್ ಕಾರ್ಡ್ ಇರುತ್ತಲ್ಲ, ಪಾನ್ ಕಾರ್ಡ್ ಇಟ್ಕೊಬಿಟ್ಟು ಒಂದು ಸೆಲ್ಫಿ ಒಂದು ಫೋಟೋ ಅನ್ನೋದು ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರಿಗೆ ಸಬ್ಮಿಟ್ ಅನ್ನೋದು ಮಾಡಬೇಕು. ಅದಾದಮೇಲೆ ನಿಮ್ಮ ಮತ್ತೆ ಅಲ್ಲಿ ಆಪ್ಷನ್ ಇರುತ್ತಲ್ವ, ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದಾದಮೇಲೆ ಒಂದು ಸೆಲ್ಫಿ ಅನ್ನೋದು ಕೇಳ್ತಾರೆ. ಸೆಲ್ಫಿ ಮೇಲೆ ಒಂದು ಸೆಲ್ಫಿ ಅನ್ನೋದು ನೀವು ಎಂಟರ್ ಮಾಡಿಬಿಟ್ಟು ಸೆಲ್ಫಿ ಅನ್ನೋದು ತೆಗೆದು ಅವ್ರಿಗೆ ಸಬ್ಮಿಟ್ ಅನ್ನೋದು ಮಾಡಬೇಕು. ಆವಾಗ ನಿಮಗೆ ವೀಡಿಯೋ KYC ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಆಗುತ್ತೆ. ವೀಡಿಯೋ KYC ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದ ತಕ್ಷಣ ವಿತಿನ್ 10 ಮಿನಿಟ್ಸ್ ಒಳಗಡೆ ನಿಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಅನ್ನೋದಾಗುತ್ತೆ. ಇವಾಗ ಏನಪ್ಪ ಮಾಡ್ತೀರಾ ಅಂದರೆ ನೀವು ರೆಫರ್ ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ರೆಫರ್ಗೆ 150 ರೂಪಾಯಿ ಬರುತ್ತೆ. ಈ ರೆಫರ್ ಆಪ್ಷನ್ ಏನಪ್ಪ ಮಾಡ್ತೀರಾ, ವಾಟ್ಸಪ್ಪು, ಟೆಲಿಗ್ರಾಮ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಒಂದು ಯೂಸ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಗೆ ಲಿಂಕನ್ನು ಶೇರ್ ಮಾಡಿರಿ. ಅವರು ಸೇಮ್ ಇದೇ ಥರ ಪ್ರೊಸೆಸ್ ಅನ್ನೋದು ಮಾಡಬೇಕು. ಯಾವ ಪ್ರೊಸೆಸ್ ಅಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಸ್ಲೈಸ್ ಅಪ್ಲಿಕೇಶನ್ ಅನ್ನೋದು ಡೌನ್ಲೋಡ್ ಅನ್ನೋದು ಮಾಡಬೇಕು. ಸ್ಲೈಸ್ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಅವರು ಕೂಡ ಅವರು ಪಾನ್ ನಂಬರ್ ಹಾಕಿ, ಆಧಾರ್ ನಂಬರ್ ಹಾಕಿ, OTP ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಅವರು ಕೂಡ ವೀಡಿಯೋ ಕಾಲ್ಗೆ ಹೋಗಿ ಏನಪ್ಪ ಮಾಡಬೇಕಂದ್ರೆ ಅವರು ಕೂಡ ವೀಡಿಯೋ ಕಾಲ್ ಆಪ್ಷನಲ್ಲಿ ಹೋಗಿ ಅವರಿಗೆ ವೀಡಿಯೋ ಕಾಲ್ ಮಾಡಿ ಅವರು ಕೋಡ್ ಬರುತ್ತಲ್ಲ 4 ಡಿಜಿಟ್ ಕೋಡು, ಅವರು ಕೂಡ ಏಜೆಂಟ್ಗೆ, ಕಂಪ್ನಿ ಏಜೆಂಟ್ ಅವ್ರಿಗೆ 4 ಡಿಜಿಟ್ ಕೋಡ್ ಹೇಳಿಬಿಟ್ಟು ಅದಾದಮೇಲೆ ಅವರ ಸೆಲ್ಫಿ, ಅದಾದಮೇಲೆ ಪಾನ್ ಕಾರ್ಡ್ ಫೋಟೋ ಎಲ್ಲ ಸಬ್ಮಿಟ್ ಮಾಡಾದಮೇಲೆ 10 ಮಿನಿಟ್ಸ್ ಒಳಗಡೆ ಸಕ್ಸಸ್ಫುಲ್ಲಾಗಿ ಅವರ ಅಕೌಂಟ್ ಕೂಡ ಓಪನ್ ಅನ್ನೋದಾಗುತ್ತೆ. ಇದು ಬ್ಯಾಂಕ್ ಅಕೌಂಟ್ ಥರ, ಆದರೆ ಸ್ಲೈಸು ಬ್ಯಾಂಕ್ ಇಲ್ಲ, ಮೊಬೈಲ್ ಬ್ಯಾಂಕಿಂಗ್ ಥರ. ಮೊಬೈಲಲ್ಲೇ ನೀವು ಬ್ಯಾಂಕ್ ಥರ, ಫೋನ್ಪೇ ಥರ, ಪೇಟಿಎಮ್ ಥರ ಯೂಸ್ ಅನ್ನೋದು ಮಾಡಬೇಕು. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಈ ಥರ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡ್ತಾರೆ, ಅವರು ಸಕ್ಸಸ್ಫುಲ್ಲಾಗಿ ಅಕೌಂಟ್ ಅನ್ನೋದು ಓಪನ್ ಮಾಡ್ತಾರೆ. ಓಪನ್ ಆದಮೇಲೆ ಒಂದು UPI ಟ್ರಾನ್ಸಾಕ್ಷನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ನಿಮಗೆ 150 ರೂಪೀಸ್ ಅನ್ನೋದು ಸಿಗುತ್ತೆ.
ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾನು ಯಾಡ್ ಮನಿ ಅನ್ನೋದು ಮಾಡ್ತಿದ್ದೀನಿ. ನೀವು ಎಷ್ಟಾದರೂ ಅಂದರೆ ನಾನು 100 ರುಪೀಸ್ ಅನ್ನೋದು ಯಾಡ್ ಮನಿ ಅನ್ನೋದು ಮಾಡ್ತಿದ್ದೀನಿ. ಇಲ್ಲಿ ಜಸ್ಟ್ ಏನೂ ಇಲ್ಲ, ಆ್ಯಡ್ ಮನಿ ಹತ್ರ 100 ಟೈಪ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಫೋನ್ಪೇ ಪೇಟಿಎಮ್ಮಿಂದ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ 100 ಆ್ಯಡ್ ಅನ್ನೋದು ಮಾಡಿಬಿಟ್ಟೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಈ 100 ರುಪೀಸು ನೀವು ಆ್ಯಡ್ ಮಾಡಿದಿರಲ್ಲ ನಿಮ್ಮ ಫ್ರೆಂಡ್ದು ಯಾರ್ದಾದ್ರೂ ಒಂದು QR ಕೋಡ್ ಅನ್ನೋದು ಇಟ್ಬಿಟ್ಟು QR ಕೋಡ್ನ ಸ್ಕ್ಯಾನ್ ಅನ್ನೋದು ಮಾಡಿರಿ. ಸ್ಕ್ಯಾನ್ ಮಾಡಿಬಿಟ್ಟು ಆ 100 ರುಪೀಸ್ ನಿಮ್ಮ ಫ್ರೆಂಡ್ಗೆ ಅನ್ನೋದು ಟ್ರಾನ್ಸ್ಫರ್ ಅನ್ನೋದು ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾವುದಾದ್ರೂ QR ಕೋಡ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡಿರಿ. 100 ರುಪೀಸ್ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಆವಾಗ ನಿಮ್ಮ ರೆಫರ್ ಅನ್ನೋದು ಕೌಂಟ್ ಆಗಿ ನಿಮಗೆ 150 ರುಪೀಸ್ ಬರುತ್ತೆ. ಇಲ್ಲಿ ಪ್ಲೇ ಗೇಮ್ ಅಂತ ಇರ್ತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನಿಲ್ಲ, ಜಸ್ಟ್ ಈ ಥರ ನೀವು ಮಾಡ್ತಿರ್ಬೇಕು. ಅಲ್ಲಿ ಬಾಂಬ್ ಇರುತ್ತಲ್ಲ, ಬಾಂಬ್ಗೆ ನೀವು ಬ್ಲಾಸ್ಟ್ ಅನ್ನೋದು ಮಾಡಬಾರ್ದು. ಇಲ್ಲಿ ನೋಡ್ಬೋದು ಯು ಓನ್ 16 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದು ಸ್ಲೈಸ್ ಅವರು ನಮಗೆ ಕೊಡ್ತಾರೆ. ಅಂದರೆ ನ್ಯೂ ಅಕೌಂಟ್ ಇರುತ್ತಲ್ಲ, ನ್ಯೂ ಅಕೌಂಟ್ ಅವರಿಗೆ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಂದು ಗೇಮ್ ಅನ್ನೋದು ಪ್ಲೇ ಆಗುತ್ತೆ. ಗೇಮ್ ಪ್ಲೇ ಮಾಡಿದ್ರೆ ನಿಮಗೆ ನೀವು ಯಾವ ರೀತಿ ಸ್ಕೋರ್ ಮಾಡ್ತೀರೋ ಆ ರೀತಿ ಅವರು ಅಮೌಂಟ್ ಅನ್ನೋದು ಕ್ಯಾಶ್ ಬ್ಯಾಕ್ ಮೂಲಕ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನಾನು ಇನ್ನೂ ಹೈ ಅಮೌಂಟ್ ಅನ್ನೋದು ಕೂಡ ಅರ್ನಿಂಗ್ ಅನ್ನೋದು ಮಾಡಿದ್ದೀನಿ. ಸೊ ನೀವು ಈ ಗೇಮಲ್ಲಿ ಯಾವ ರೀತಿ ಸ್ಕೋರ್ ಮಾಡ್ತೀರೋ ಅಷ್ಟು ಅಮೌಂಟ್ ನಿಮಗೆ ಪ್ರಾಫಿಟ್ ಅನ್ನೋದು ಆಗುತ್ತೆ. ನೀವು ಅನ್ಲಿಮಿಟೆಡ್ ಅಂದರೆ ಮ್ಯಾಕ್ಸಿಮಮ್ ಒಂದು ಅಕೌಂಟಿಂದ 10 ರೆಫರ್ ಅನ್ನೋದು ಮಾಡ್ಕೋಬೋದು. ನೀವು 10 ರೆಫರ್ ಮಾಡಿದರೆ ಆರಾಮಾಗಿ ನಿಮಗೆ ಎಷ್ಟು ಅಮೌಂಟ್ ಬರ್ಬೋದು ಅಂತ ಕೆಳಗಡೆ ಕಮೆಂಟ್ ಅನ್ನೋದು ಕಮೆಂಟ್ ಮಾಡಿರಿ. ನಿಮಗೆ ಈ ಅಪ್ಲಿಕೇಶನ್ ಇಂದ ಏನಾದರೂ ಪ್ರಾಫಿಟ್ ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು, ಅದಾಗ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.